ಪೊಲೀಸ್ ಕಾನ್ಸ್ಟೇಬಲ್. ಆಕೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್. ಪ್ರೀತಿಸಿ ಮದುವೆಯಾದವರಿಗೆ ಒಬ್ಬ ಮುದ್ದಾದ ಮಗನೂ ಇದ್ದ. ಆದ್ರೆ ದುಶ್ಚಟಗಳ ದಾಸನಾದ ಗಂಡ ಕೊಡಬಾರ್ದ ಕಾಟ ಕೊಡ್ತಿದ್ದ. ಹೀಗಾಗಿ ಗಂಡನಿಂದ ದೂರವಾಗ್ತಿದ್ದಂತೆ ಇಳಿ ಸಂಜೆ ಹೊತ್ತಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಅಂದ್ರೆ ಯಾವುದೇ ಋಣಾನುಬಂಧವಿಲ್ಲದೆ ಸಂಬಂಧಗಳು ಬೆಸೆದುಕೊಳ್ಳಲಾರವು ಅಂತ. ಗಂಡ ಹೆಂಡತಿ ಅನ್ನೋ ಸಂಬಂಧವನ್ನ ಬ್ರಹ್ಮದೇವನೇ ಹೊಸೆದು ಕಳಿಸಿರ್ತಾನೆ ಅಂತಾರೆ. ದೇವರೇ ಬೆಸೆದ ಬಂಧ 100 ಕಾಲ ಗಟ್ಟಿಯಾಗಿರಲಿ ಅಂತ ಎಲ್ಲರೂ ಹರಸಿ ಹಾರೈಸ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಂಧ ಸಂಬಂಧಗಳಿಗೆ ಬೆಲೆಯೇ ಇಲ್ಲ. ಕೈ ಹಿಡಿದು ಕಾಪಾಡ್ತೀನಿ ಎಂದವರೇ ಕೊಲೆಪಾತಕರಾಗ್ತಿದ್ದಾರೆ. ಜೀವನದುದ್ದಕ್ಕೂ ಜೊತೆಯಾಗಿರ್ತೀವಿ ಎಂದವರೇ ಜೀವ ತೆಗೀತಿದ್ದಾರೆ. ಈ ಹೆಣ್ಣುಮಗಳ ವಿಷಯದಲ್ಲಿ ಆಗಿದ್ದೂ ಇದೆ. ಪ್ರೀತಿಸಿ ಮದುವೆಯಾದ ಒಂದೇ ಒಂದು ತಪ್ಪಿಗೆ ದುರಂತ ಅಂತ್ಯ ಕಂಡಿದ್ದಾರೆ. ಡಿವೋರ್ಸ್ ಪಡೆದ ಗಂಡನಿಂದ ದೂರವಾದರೂ ಕೂಡ ಜಿದ್ದು ಬಿಡದವ ಅಮಾಯಕಿಯ ಜೀವ ತೆಗೆದು ಹೋಗಿದ್ದಾನೆ. 13 ವರ್ಷದಿಂದ ಮದುವೆ, ಈಗ ಪತ್ನಿಯ ಕಗ್ಗೊಲೆ. ಪೊಲೀಸಪ್ಪನ ಅಟ್ಟಹಾಸಕ್ಕೆ ಹೋಯ್ತು ಹೆಣ್ಣುಮಗಳ ಜೀವ. ಪ್ರೀತಿ ಪ್ರೇಮ ಅಂದ್ರೆ ಹೆಣ್ಣೆತ್ತವರು ವಿರೋಧ ಮಾಡುವುದು ಇದೇ ಕಾರಣಕ್ಕೆ ನೋಡಿ. ನೀನೇ ಜೀವ, ನೀನೇ ಪ್ರಾಣ ಅನ್ನೋರೇ ಪ್ರಾಣ ತೆಗೆಯೋ ಹಂತಕ್ಕೆ ಹೋದ್ರೆ ಇನ್ನೆಲ್ಲಿ ಪ್ರೀತಿಗೆ ಅರ್ಥ ಇರುತ್ತೆ. ಈ ಹೆಣ್ಮಗಳ ಹೆಸರು ಕಾಶಮ್ಮ ನೆಲ್ಲಿಗಣಿ ಅಂತ. ಬೈಲಹೊಂಗಲ ತಾಲೂಕಿನ ಬೆಳವಾಡಿ ಗ್ರಾಮದವರು. ಸವದತ್ತಿಯ ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. 13 ವರ್ಷಗಳ ಹಿಂದೆ ಇದೇ ಸಂತೋಷ್ ಅನ್ನೋನ ಜೊತೆ ಪ್ರೀತಿಯಾಗಿತ್ತು. ಈತನೇನು ಕೆಲಸ ಇಲ್ಲದೆ ಖಾಲಿ ತಿರುಗಾಡುತ್ತಿದ್ದ ವ್ಯಕ್ತಿಯಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದವ ಕಾಶಮ್ಮಳನ್ನ ಹುಚ್ಚನಂತೆ ನಂಬಿಸಿದ್ದ. ಕೊನೆಗೆ ಇಬ್ರೂ ಮನೆಯವರಿಗೆ ಹೇಳದೆ ಮದುವೆಯಾಗಿದ್ರು. ಗಂಡ ಹೆಂಡತಿ ಇಬ್ಬರಿಗೂ ಒಳ್ಳೆ ಕೆಲಸ ಇದ್ದಿದ್ರಿಂದ ನೆಮ್ಮದಿಯ ಬದುಕು ಶುರುವಾಗಿತ್ತು. ಆದ್ರೆ ಸಂತೋಷನಿಗೆ ಮೈ ತುಂಬ ಕೆಟ್ಟ ಚಟ. ಕುಡಿಯೋದನ್ನೇ ಫುಲ್ ಟೈಮ್ ಡ್ಯೂಟಿ ಮಾಡಿಕೊಂಡಿದ್ದ. ಇದೇ ನೋಡಿ ಗಂಡ ಹೆಂಡತಿ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದು. ಯಾವಾಗಲೂ ಕಾಸಿಗಾಗಿ ಜೀವ ತಿಂತಿದ್ದವ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ. ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ಮಾಡೋದು, ಮನಸ್ಸೋ ಇಚ್ಛೆ ಹಲ್ಲೆ ಮಾಡೋದು ಮಾಡ್ತಿದ್ದ. ಒಂದು ಮಗು ಆದ ನಂತರ ಇಬ್ಬರು ನಡುವ ದಾಂಪತ್ಯ ಜೀವನ ಸರಿ ಇರಲಿಲ್ರಿ. ಅವನಿಗೆ ಬೇರೆ ಚಟಗಳ್ರಿ, ಕುಡಿ ಚಟ, ಇಂಥವು ಇಸ್ಪೆಟ್, ಏನೋ ಒಂದು ಚಟ, ಬೇರೆ ಚಟ ಅಂಟ್ಕೊಂಡ ಅವಳು ದುಡ್ದಿದ್ದ ಪಗಾರನಾಗನ ಬದುಕುವಂತ ಜೀವನ ನಡೆಸತ್ತಿದ್ರಿ. ಈಗ ಮೊನ್ನೆ ಎರಡು ವರ್ಷದ ಹಿಂದ ನನಗೆ ಸಾಕಿ ಇವ್ ನಿಂಬಲ್ಲಿ ಜೀವನ ಅಂತ ಹೇಳಿ ಬಿಟ್ಟು ಬಂದ್ರಿ. ಬಿಟ್ಟು ಬಂದು ನಂಗೆ ಡೈವರ್ಸ್ ಕೊಡ್ಸ್ರಿ ಇವನಿಂದ ಸಾಕು ನಂಗೆ ಅಂತೇಳಿ ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಡೈವರ್ಸ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದೀವಿ ರೀ. ಡೈವರ್ಸ್ ಆದ್ಮೇಲೂ ಅವ ಏನಿಲ್ಲ, ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು, ಹೊಡಿಯೋದು, ಬಡಿಯೋದು, ಇದೇ ರೀತಿ ಮಾಡ್ಕೊಂತ ಬಂದ್ರಿ. ಮಗ ಹುಟ್ಟಿದ್ರೂ ಕೂಡ ಗಂಡ ಅನ್ನಿಸ್ಕೊಂಡವ ಬದಲಾಗಿರಲಿಲ್ಲ. ಹೀಗಾಗಿ ಇವನ ಸಹವಾಸವೇ ಬೇಡ ಅಂತ ಕಾಶಮ್ಮ ತವರು ಮನೆ ಸೇರ್ಕೊಂಡಿದ್ಲು. 2 ವರ್ಷದ ಹಿಂದೆ ಸಂತೋಷ್ನಿಂದ ಡಿವೋರ್ಸ್ ಸಹ ಪಡೆದಿದ್ರು. ಯಾವಾಗ ಗಂಡ ಹೆಂಡತಿ ದೂರವಾದ್ರೂ ನಿಪ್ಪಾಣಿಯಲ್ಲಿದ್ದ ಕಾಶಮ್ಮ ಸವದತ್ತಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು. ಆದ್ರೆ ಅಲ್ಲಿಗೂ ಬಂದು ಹೋಗ್ತಿದ್ದವ ಡಿವೋರ್ಸ್ ಆದ್ಮೇಲೂ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಬಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಬಂದು ಹಲ್ಲೆಯನ್ನೂ ಮಾಡಿದ್ನಂತೆ. ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಸಂತೋಷ್ನನ್ನ ಸಸ್ಪೆಂಡ್ ಸಹ ಮಾಡಿದ್ರಂತೆ. ಆದ್ರೂ ಈತನ ಬುದ್ಧಿ ಬದಲಾಗಿರಲಿಲ್ಲ. 5 ದಿನಗಳ ಹಿಂದೆ ಕೆಲಸ ಮುಗಿಸಿ ಬಂದಿದ್ದ ಕಾಶಮ್ಮ ಮನೆಯಲ್ಲೇ ಇದ್ರು. ಈ ವೇಳೆ ಕಾಶಮ್ಮ ಮನೆಗೆ ಬಂದ ಸಂತೋಷ ಮನಸ್ಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಹೆಂಡತಿ ಸಾವನ್ನಪ್ಪಿದ್ದಂತೆ ಮನೆಯ ಬಾಗಿಲು ಹಾಕೊಂಡು ಎಸ್ಕೇಪ್ ಆಗಿದ್ದ. 3 ದಿನದಿಂದ ಕಾಶಮ್ಮ ಕೆಲಸಕ್ಕೆ ಹೋಗದಿದ್ದಾಗ ಅವರ ಸ್ನೇಹಿತರು ಕಾಶಮ್ಮಳ ಸಹೋದರನಿಗೆ ಫೋನ್ ಮಾಡಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ಮನೆ ಬಳಿ ಬಂದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಯಾವಾಗ ಬರ್ತಿದ್ದಂತ್ರಿ, ಕಾರ್ತಿದ್ದ. ಈಗಾಗಲೇ ಒಮ್ಮೆ ಬಸ್ನ್ಯಾಗ ಜಗಳ ಮಾಡಿದಾನ್ರಿ, ಒಮ್ಮೆ ಬಡ್ದಿದ್ದಂತ್ರಿ, ಮಷೀನದು ಹೊಡೆದ. ಅವಾಗೂ ಅಲ್ಲೇ ಸವದತ್ತಿ ಸ್ಟೇಷನ್ದಾಗ ಕರೆಸಿ ಎಲ್ಲ ಬುದ್ಧಿ ಹೇಳಿದ್ರು ಮತ್ತು ಈ ಥರ ಮಾಡ್ಯಾರ. ಹೌದಲ್ಲ ಸರ್, ನ್ಯಾಯವಾಗಿ ಏನೈತಲ್ಲ ಅದು. ನಾವು ಈಗ ಅವ್ರು ಹೆಂಗಾರ ಇರುವಲ್ರು, ಅವ್ರ ಜೀವನದಾಗ ಅವ್ರು ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅವ್ರನ್ನ. ಮತ್ತು ಅವರು ಇಬ್ಬರು ಸರಿಯಾಗಿ ಜೀವನ ಮಾಡಲಿಲ್ಲ ಅಂತಂದ್ರೆ ಈಗ ಮತ್ತು ನಾವು ಈಗ ನಮ್ಮ ಅಕ್ಕನ ಕಳ್ಕೊಂಡವು ಅಂತಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನು ಶಿಕ್ಷೆ ಕೊಡೋದೈತಲ್ಲ ಅದು ಕಾನೂನು ಪ್ರಕಾರ ಕೊಡಲಿ ಅನ್ನೋದು ನಮ್ಮ ಆಸೆ. ಒಟ್ನಲ್ಲಿ ದುಶ್ಚಟಗಳ ದಾಸನಾಗಿದ್ದವ ಹೆಂಡತಿಯಿಂದ ದೂರ ಆದ್ಮೇಲೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಟಿಲ್ಲ. 4 ಜನರಿಗೆ ಮಾದರಿಯಾಗಬೇಕಿದ್ದ ಪೊಲೀಸಪ್ಪನೇ ಇಂಥ ಕೃತ್ಯ ಮಾಡಿದ್ದು ನಿಜಕ್ಕೂ ದುರಂತ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.